ಅಲ್ಲಿ ಅನಸೂಯ ಕಥೆ ಹೇಳಿದೆ. ಅತ್ರಿ ಮಹಾಮುನಿಗಳು ಎಂತವರು, ಮದುವೆಗಿಂತಲೂ ಮೊದಲೇ ಅವರು ಮುನಿಗಳೇ. ಅಂಥ ಮುನಿಗೆ ಅವಳನ್ನ ಕೊಟ್ಟ ಕಾರಣಕ್ಕಾಗಿ ಅವಳಿಗೆ ಬದುಕಿನಲ್ಲಿ ಸಾಫಲ್ಯ ಕಾಣ್ಲಿಕ್ಕಾಯ್ತು. ಆದ್ರೆ ಸಾವಿತ್ರಿ ನಾರದರು ಮೊದಲೇ ಹೇಳಿದ್ರಂತೆ, ಆಮೇಲೆ ವಟ ಸಾವಿತ್ರಿ ವ್ರತವನ್ನ ಬೋಧನೆ ಮಾಡಿದ್ರಂತೆ. ಆ ವ್ರತದ ಮಹಾತ್ಮೆಯಿಂದ ಆಯ್ತೆ ಬಿಟ್ರೆ ಇವಳೆಂತ ಬದನೆಕಾಯಿ ಮಾಡಿದಿಲ್ಲ ಅಲ್ಲಿ. ಹಾಗಿದ್ರೆ ಪುಸ್ತಕದಲ್ಲಿರುವ ಬದನೆಕಾಯಿ ಪ್ರಯೋಜನ ಕೊಡ್ತದೆ ಅಂತ ಆಯ್ತು. ನಾವು ವ್ರತ ಹೇಳಿದ್ವಿ, ಅದಕ್ಕೆ ವ್ರತ ನಿಯಮ. ಹೌದು. ಈಗ ಯೋಚನೆ ಮಾಡು, ಅವಳು ಮುಖವಾಣಿಯಷ್ಟೇ ಅವಳು, ಹಿನ್ನೆಲೆಯಾಗಿ ಇದ್ದಿದ್ದು ಬೇರೆ. ಮದುವೆ ಎಂಬಂತ ವ್ಯವಸ್ಥೆ ಮಾಡುವಂತ ಅಪ್ಪನೇ ತಪ್ಪಿಸಿ ಮದುವೆ ಮಾಡಿದ್ರೆ ಆವಾಗ ಯಾವ ಹೆಣ್ಣು ಉದ್ಧಾರ ಆಗ್ತಾಳೆ? ತಪ್ಪಿಸುವುದು ಅಂತ ಹೇಳಿದ್ರೆ ಅಂದ್ರೆ ಕೊಡಬೇಕಾದ ವ್ಯಕ್ತಿಯನ್ನು ಹೊರತುಪಡಿಸಿ ಮತ್ತೋರ್ವನಿಗೆ ಕೊಟ್ಟರೆ, ಒಬ್ಬ ಕುಲವಂತನಲ್ಲದೆ ಇದ್ದವ ಹೆಳವನಿಗೂ ಅಥವಾ ಬಿಕಾರಿಗೂ ಅಥವಾ ಕೆಟ್ಟ ದರಿದ್ರಿಗೂ ಕೊಟ್ಟರೆ ಆ ಹೆಣ್ಣು ಮಗಳು ಬದುಕನ್ನು ಸಾರ್ಥಕತೆ ಮಾಡಿಕೊಳ್ಳಿಕ್ಕೆ ಆಗ್ತದಾ? ಅದನ್ನು ಯೋಚನೆ ಮಾಡಬೇಕು ನಾವು. ನೋಡು, ಒಬ್ಬ ರೈತ ಬೆಳೀತಾನೆ, ನೀರು ಗೊಬ್ಬರ ಮಣ್ಣು ಎಲ್ಲ ಕೊಟ್ಟು ಬೆಳೆಸ್ತಾನೆ. ಹೌದೌದು. ಆಮೇಲೆ ಫಲ ಬರುವುದು. ಹೌದಪ್ಪ. ಫಲ ಕೊಯ್ಲಿಕ್ಕೆ ಯಾರು ಬೇಕಾದ್ರೆ ಸಿಗ್ತಾರೆ. ಬೆಳೆಸುವುದು ಬಹಳ ಮುಖ್ಯ. ಹೌದಪ್ಪ. ಕಾಲ ಕಾಲಕ್ಕೆ ಏನೇನು ಬೇಕೋ ಅದನ್ನು ಕೊಟ್ಟು ಹೆಣ್ಣು ಎಂಬಂತ ಬೆಳೆಯನ್ನ ಬೆಳೆಸುವ ಅಪ್ಪ ಬೆಳೆದ ಮೇಲೆ ಅಲ್ವಾ ಅವ ಸ್ವೀಕರಿಸುವುದು. ಆಮೇಲೆ ದೊಡ್ಡವ ಆಗುವುದಿಲ್ಲ ಅವಾಗ. ಹಾಗೆ ಅದಕ್ಕೆ ಸರಿಯಾದಂತಹ ಬೇಲಿಯನ್ನು ಕಟ್ಟಿ ಬೆಳೆಯನ್ನ ಬೆಳೆದ ರೈತನೇ ಕೊಯ್ದು ಸರಿಯಾದ ರೀತಿಯಲ್ಲಿ ಅದನ್ನು ವಿನಿಯೋಗಿಸಿದ್ರೆ ಅದು ಸರಿಯಾದಂತಹ ಫಲವನ್ನು ಕೊಡುತ್ತದೆ, ಅಥವಾ ಸದ್ವಿನಿಯೋಗವಾಯಿತು ಅಂತ ಆಗ್ತದೆ. ಆ ಫಲದ ಸಾರ್ಥಕತೆ ಆಗ್ತದೆ. ಫಲವನ್ನ ಬೆಳೆಸಿ ಯಾರಾದ್ರೂ ಕೊಯ್ಕೊಂಡು ಹೋಗ್ಲಿ ಅಂತ ಬಿಟ್ಟರು ಕೈ ಹಾಕುವುದೇ ಬಂದವರಲ್ಲ, ಎಂತ ಮಾಡ್ಲಿಕ್ಕೆ ಇಲ್ಲ. ಹಾಗಲ್ಲ, ಹೆಣ್ಣು ಎಂಬಂತ ಬೆಳೆ ಬೆಳೆಸುವಷ್ಟೇ ಕೆಲಸ, ಫಲ ಬಿಡುವುದು ಅವ ಬಂದ ಮೇಲೆ. ಹೌದು ಹೌದು. ಹಾಗಾದ್ರೆ ಫಲ ಬಿಡುವ ಕಾಲ ಮುಖ್ಯ ಅಲ್ಲ, ಅದಕ್ಕೂ ಮೊದಲಾಗಿ ಪೌಷ್ಟಿಕವನ್ನು ಕೊಡುವುದು ಬಹಳ ಪ್ರಾಮುಖ್ಯ ಅಂತ ಹೇಳುದು ನಾನು. ಈಗ ನಿನ್ನನ್ನೇ ಉದಾಹರಣೆಯಾಗಿ ಹೇಳಿದೆ ಅಲ್ಲ,